ಸಮಸ್ತ ತಮ್ಮೆಲ್ಲರಿಗೂ ಜಯ ಜಯೇಂದ್ರಗಳನ್ನು ತಿಳಿಸುತ್ತಾ ಇಂದು ನಾವು ಭಗವಾನ್ ಶ್ರೀ 1008 ಮಹಾವೀರ ಸ್ವಾಮಿ ಅವರ ಇಂದಿನ ವರ್ಷದ ಅಂದರೆ 2625ನೇ ವರ್ಷದ ಜನ್ಮ ಕಲ್ಯಾಣೋತ್ಸವದ ಉತ್ಸವದಲ್ಲಿ ನಾವೆಲ್ಲರೂ ಇಂದು ತೊಡಗಿಕೊಂಡಿದ್ದೇವೆ. ತಮ್ಮೆಲ್ಲರಿಗೂ ಕೂಡ ಮಹಾವೀರ ಸ್ವಾಮಿ ಅವರ 2625ನೇ ವರ್ಷದ ಜನ್ಮ ಕಲ್ಯಾಣೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ನಾವು ಮಹಾವೀರ ಸ್ವಾಮಿಯವರ ಬಗ್ಗೆ ತಿಳ್ಕೊಂಡಿರಲೇಬೇಕಾಗಿರ್ತಕ್ಕಂಥ ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡೋಣ ಮತ್ತು ತಿಳ್ಕೊಳ್ಳೋಣ. ಮಹಾವೀರ ಸ್ವಾಮಿ ಅವರು ಸರಿಸುಮಾರು ಕ್ರಿಸ್ತಪೂರ್ವ 599ರಲ್ಲಿ ರಾಜ ಸಿದ್ಧಾರ್ಥ ಮತ್ತು ತಾಯಿ ತ್ರಿಶಲಾದೇವಿಯವರಿಗೆ ವರ್ಧಮಾನರಾಗಿ ಜನಿಸ್ತಾರೆ. ಎಲ್ಲಿ ಜನಿಸ್ತಾರೆ? ಇಂದಿನ ಬಿಹಾರದ ಕುಂದಾಗ್ರಾಮ ಅಥವಾ ಕುಂಡಾ ಗ್ರಾಮದಲ್ಲಿ ಜನಿಸಿದ ಇವರು ತಮ್ಮ 30ನೇ ವಯಸ್ಸಿಗೆ ದೀಕ್ಷೆಯನ್ನು ಪಡೆದುಕೊಳ್ತಾರೆ. 12.5 ವರ್ಷಗಳ ಕಾಲ ದೀರ್ಘ ತಪಸ್ಸನ್ನು ಮಾಡಿ ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಳ್ತಾರೆ. 42ನೇ ವಯಸ್ಸಿನಿಂದ ಸರಿಸುಮಾರು 72ನೇ ವಯಸ್ಸಿನವರೆಗೆ 30 ವರ್ಷಗಳ ಕಾಲ ಧರ್ಮೋಪದೇಶವನ್ನು ಮಾಡಿದ ಇವರು 72ನೇ ವಯಸ್ಸಿಗೆ ಮೋಕ್ಷಕ್ಕೆ ಹೋಗ್ತಾರೆ, ಜಿನ ಪದವಿಯನ್ನು ಪಡಿತಾರೆ. ಎಲ್ಲಿ? ಪಾವಾಪುರಿಯಲ್ಲಿ. ಇವರು ಸಿಂಹದ ಚಿಹ್ನೆಯನ್ನು ಹೊಂದಿದ್ದು ನಮ್ಮ 24ನೇ ತೀರ್ಥಂಕರಿವರಾಗಿದ್ದು ಇವರಿಗೆ ಮಾತಂಗ ಯಕ್ಷ ಮತ್ತು ಸಿದ್ಧಾಯಿನಿ ಅಥವಾ ಸಿದ್ಧಿಕಾ ಯಕ್ಷಿ ಅನ್ನುವಂತಹ ಯಕ್ಷಣಿಯರನ್ನು ಹೊಂದಿರ್ತಾರೆ. ನಮ್ಮ ಮಹಾವೀರ ಸ್ವಾಮಿಯವರು ಬೋಧಿಸಿದಂತಹ ಹಲವು ಧರ್ಮೋಪದೇಶಗಳಿದ್ದಾವೆ. ಅದರಲ್ಲಿ 5 ಪ್ರಮುಖವಾದವುಗಳು ಯಾವುವು? ಅಹಿಂಸಾ ಪರಮೋ ಧರ್ಮ, ಮೊದಲನೆಯದು ಅಹಿಂಸೆ. ನಾವು ಅಹಿಂಸಾ ಪರಮೋ ಧರ್ಮ ಅಂತಲೇ ಕರೆಸಿಕೊಳ್ತೇವೆ. ಎರಡನೆಯದಾಗಿ ಸತ್ಯ, ನಾವು ಜೀವನದುದ್ದಕ್ಕೂ ಸತ್ಯದ ಹಾದಿಯಲ್ಲಿ ಇರಬೇಕು. ಮೂರನೆಯದಾಗಿ ಆಸ್ತೇಯ, ಅಂದರೆ ಕಳವು ಮಾಡಬಾರದು, ಕದಿಯಬಾರದು. 4ನೆಯದಾಗಿ ಬ್ರಹ್ಮಚರ್ಯ, ಅಂದರೆ ಜೀವನದಲ್ಲಿ ಉತ್ತಮ ಜೀವನ ಶೈಲಿಯನ್ನು ಹೊಂದಿರಬೇಕು, ಬ್ರಹ್ಮಚರ್ಯತ್ವದ ಪಾಲನೆಯಲ್ಲಿ ಇರಬೇಕು. 5ನೆಯದಾಗಿ ಅಪರಿಗ್ರಹ, ಅಂದರೆ ಕೂಡಿಕೆಯನ್ನು ಮಾಡಿಡಬಾರ್ದು. ಜೀವನದಲ್ಲಿ ಅತಿ ಹೆಚ್ಚು ಬೇಕು 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 ಅಂತೇಳಿ ಕೂಡಿಕೆಯನ್ನು ಮಾಡಿಡಬಾರ್ದು. ಹಾಗಾದರೆ ಮಹಾವೀರ ಸ್ವಾಮಿಯವರು ಕೆಲವರಿಗೆ ಗೊತ್ತಿರುವ ಹಾಗೆ ಇನ್ನು ಕೆಲವರಿಗೆ ಗೊತ್ತಿಲ್ಲದ ಹಾಗೆ ಬೌದ್ಧ ಪಾಳಿ ಸಾಹಿತ್ಯಗಳಲ್ಲಿ ನಿಗ್ರಂಥ ನಾಥಪುತ್ತ ಅಂತೇಳಿ ಕರೆಸಿಕೊಳ್ತಾರೆ. ಹಾಗಂದ್ರೆ ಏನು? ಮಹಾವೀರರನ್ನು ಮಹಾವೀರ, ಅತಿವೀರ, ಸನ್ಮತಿ, ವರ್ಧಮಾನ ಏನಂತನೂ ಕರೆದಿಲ್ಲ. ಬೌದ್ಧ ಸಾಹಿತ್ಯಗಳಲ್ಲಿ ನಿಗ್ರಂಥ ನಾಥಪುತ್ತ ಅಂತೇಳಿ ಕರೆದಿದ್ದಾರೆ. ಹಾಗಂದ್ರೆ ಏನು? ನಿಗ್ರಂಥ ಅಂದರೆ ದಿಗಂಬರ, ನಾಥಪುತ್ತ ಅಂದರೆ ನಾಥ ವಂಶದಲ್ಲಿ ಜನ್ಮ ಪಡೆದಿರತಕ್ಕಂತಹ ರಾಜಕುಮಾರ ಅಂತೇಳಿ. ತಾವೆಲ್ಲರೂ ಇಲ್ಲಿಯವರೆಗೆ ಕೂತು ವಿಡಿಯೋವನ್ನು ನೋಡ್ತಾ ಇದ್ದೀರಂತಾದರೆ ತಾವೆಲ್ಲರೂ ಕಮೆಂಟ್ನಲ್ಲಿ ಜೈ ಮಹಾವೀರ, ಜೈ ಜಿನೇಂದ್ರ ಅಂತೇಳಿ ಕಮೆಂಟ್ ಮಾಡಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ 2625ನೇ ವರ್ಷದ ಮಹಾವೀರ ಜನ್ಮ ಕಲ್ಯಾಣೋತ್ಸವದ ಹಾರ್ದಿಕ ಶುಭಾಶಯಗಳು. ಇದು ಬರೀ ಜೈನ ಧರ್ಮದವರಿಗೆ ಮಾತ್ರ ಸೀಮಿತವಲ್ಲ. ಮಹಾವೀರರ ಉಪದೇಶಗಳು ಮಾನವ ಕುಲಕ್ಕೆ ಇದು ಸೀಮಿತವಾಗಿರ್ತದೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಜೈ ಜಿನೇಂದ್ರ. ನಮಸ್ತೆ ಪಾರ್ಶ್ವನಾಥಾಯ ಭ್ರಾತಿ ಕರ್ಮ ವಿನಾಶನೇ ನಾಗರಾಜೇಂದ್ರ ವಿಸ್ತೀರ್ಣಾಪಣ ಅಲಂಕೃತ ಮೂರ್ತೆಯೇ ಪದ್ಮಾವತಿ ದೇವಿಯ ನಮಃ. ಅಹಿಂಸಾ ಪರಮೋ ಧರ್ಮ ಕಿ ಜೈ.